ಅಧ್ಯಕ್ಷರೇ, ಏನಿಲ್ಲ, ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿ ಅವರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನು ನಾವು ಕೇಂದ್ರ ಸರ್ಕಾರವನ್ನು ನಮಗಿರದೇ ಇದೊಂದು ಸದನ, ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸೋಕ್ಕಾಗೋದಿಲ್ಲ. ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನ ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿ ಇಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ಹಣ ಏನು 15ನೇ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದೆ ಯಾಕೆ? ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ. ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗುತ್ತೆ, ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗುತ್ತೆ ಅಂತ ಸಂದರ್ಭದಲ್ಲಿ ಆ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ. ಅಂಥ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನು ಹಣಕಾಸಿನಲ್ಲಿ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರೆಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ 1,25,000 ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ. ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇಲ್ಲ, ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು, 1,25,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ, ನಾನು ಅವ್ರಿಗೆ ಬೇಕಾದ್ರೆ ಒಪ್ಕೋತೀನಿ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಇದಿಲ್ಲ, ನಮ್ಮದೇ ಎಲ್ಲ ಸರಿ ಅಂತೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬ ಎಬ್ಬರಿಸಿ ಅದನ್ನ ಕೇಳ್ದಂಗ್ ಮಾಡೋದು, ಒಂದು ವಿಚಾರನು ಕೇಳ್ದಂಗ್ ಮಾಡೋದು, ಕೇಳ್ದಂಗ್ ಮಾಡಿ ಇದು ಮಾಡಿ ಸರಿ ಈ ಸದನ ಇವತ್ತು ಕರೆದದ್ದು ಯಾಕೆ? ಕರೆದದ್ದಂತ ಸದನನ ಯಾವ ರೀತಿ ಇದನ್ನ ಇದು ಮಾಡ್ತಾ ಇದ್ದಾರೆ? ವಾಕೌಟ್ ಬರೀ ಚರ್ಚೆ. ಇವತ್ತಿನವರೆಗೂ ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತ್ಮರು. ಈ ಪುಸ್ತಕ ಕೊಟ್ಟಿದೀವಲ್ಲ, ಇದು ಸರಿಯೋ ತಪ್ಪೋ, ನೀವು ಸುಳ್ಳು ಪ್ರಿಂಟ್ ಮಾಡಿದಿರಿ, ನೀವು ಸರಿಲ್ಲ ಸರ್ಕಾರ ಅಂತೇಳಿ ಸಮರ್ಥನೆ ಮಾಡಿ ಹೇಳಿ, ನಾವು ಭಾಗಿಯಾಗ್ತೀವಿ. ಈ ಪುಸ್ತಕದಲ್ಲಿರೋ ಸರಿಯೋ ತಪ್ಪೋ ಅನ್ನೋ ಚರ್ಚೆಗೆ ಇವತ್ತು ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಪುಸ್ತಕ ತಗೊಳ್ಳೇ ಇಲ್ವಲ್ಲ ನೀವು ಇನ್ನುವೆ ಯಾರು ಒಬ್ರುವೆ? ಬರೀ ಅದು ಇದು ಬರೀ ಕೆಲ್ಸಕ್ಕೆ ಬಾರದ ಚರ್ಚೆ ಮಾಡ್ಕೊಂಡು ಹೋಗೋದನ್ನ ಇದನ್ನು ವಿರೋಧ ಪಕ್ಷ ಅಂತಾರ ಸ್ವಾಮಿ? ಇದು ವಿರೋಧ ಪಕ್ಷದ ಕೆಲಸನ. ಸಮರ್ಥವಾಗಿ ಹೇಳ್ಬೇಕು. ಆಗ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನ್ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಏನ್ ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಈ ಸದನದಲ್ಲಿ ಆಗಬೇಕು. ಈ ಸದನದಿಂದಲೇ ರಾಜ್ಯದ ಜನತೆಗೂ ತಿಳಿಬೇಕು, ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕು. ಅದನ್ನ ಪಾಯಿಂಟ್ ಹೇಳಿದೀನಿ. ಇದು ಚರ್ಚೆ ಆಗ್ಬೇಕು. ನೀವು ಒಬ್ಬರೇ ಮಾತಾಡ ಸಾಕು, ಎಲ್ಲರೂ ಮಾತಾಡ್ಬೇಕಾ? ಒಬ್ಬರೇ ಮಾತಾಡ್ಬೇಕಾ, ಬೇರೆಯವ್ರು ಮಾತಾಡ್ಬೇಕಾ? ಬೇರೆಯವ್ರು ಮಾತಾಡಿ ಅದು ಇದನ್ನ ನಾನು ಹೇಳಿದೀನಿ. ಇದನ್ನ ಮಾಡ್ಬೇಕು ಅವ್ರು. ಇದು ಮೊದಲು ರಾಜ್ಯಪಾಲರಿಗೆ ಗೌರವ ಸಲ್ಲಿಸೋದಾದ್ರೆ ಇದ್ರ ಬಗ್ಗೆ ಈ ಪುಸ್ತಕ ತಗೊಂಡು ಚರ್ಚೆ ಮಾಡಿ, ಸುಮ್ಮನೆ ದಿವಸ ಅರ್ಜೆಂಟ್ ಮಾಡೋದು ಕೇಳ್ತದಕ್ಕೆ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಬಹಳ ಕಾತುರರಾಗಿ ಮನ್ರೇಗಾದ ಬಗ್ಗೆ ಮಾತನಾಡಬೇಕು ಅಂತೇಳಿ ಕಳೆದ 2-3 ದಿವಸದ ರಾಜ್ಯಪಾಲರ ಮೇಲೆ ಒಂದಾದ ನಿರ್ಣಯದ ಮೇಲೆ ಚರ್ಚೆ ನಡೀತು. ಅದು ಗೋಪನ ವಿರೋಧ ಪಕ್ಷಗಳು ಬಳಸ್ತಕ್ಕಂಥ ಭಾಷೆ ಇವತ್ತು ನಮ್ಮ ಇಡೀ ರಾಜ್ಯ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದವರು. ಸರ್, ನಾವು NRG ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ನಾವೇನು ಆಕ್ಷನ್ ಪ್ಲಾನ್ ಮಾಡ್ತೀವಿ ಅದಕ್ಕೆ ಅಪ್ರೂವಲ್ ತಗೊಂಡು CS ಅವ್ರ ಕಡೆ ಅಪ್ರೂವ್ ಮಾಡಿ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಪ್ರಿಯಾಂಕ ಖರ್ಗೆ ಸಾಹೇಬರು
ಬಹಳ ಅದ್ಭುತವಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಪಾಲನೆ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮನ್ರೇಗಾ ಕಾಯ್ದೆಯನ್ನು ಚೇಂಜ್ ಮಾಡಿ ಅವರು ವಿಬಿಜಿ ರಾಮ್ಜಿ ಅನ್ನುವಂಥ ಕಾಯ್ದೆಯನ್ನು ತರದಂಥ ಪ್ರಯತ್ನ ಮಾಡಿದೆ. ಆ ಕಾಯ್ದೆ ಈ ರಾಜ್ಯಕ್ಕೆ ಮಾರಕ ಆಗಿದೆ ಸರ್. ಒಂದು ಗ್ರಾಮ ಪಂಚಾಯತಿ ನಡೀತಕ್ಕಂಥ ವ್ಯವಸ್ಥೆ ಇಲ್ಲಿ ಇವತ್ತು. ನಾಳೆ ಬರ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರೋ ಇನ್ಮೇಲೆ ಯಾರು ನಿಲ್ಲಕ್ಕಾಗದಂಥ ಪರಿಸ್ಥಿತಿ. ಕೇಂದ್ರ ಸರ್ಕಾರ 100% ಇವತ್ತು ಅನುದಾನ ಕೊಡ್ತಿತ್ತು. ಇವತ್ತು ಅವ್ರು ಏನ್ ತಂದಾರ ಅದಕ್ಕಂದ್ರೆ 40% ರಾಜ್ಯ ಸರ್ಕಾರ ಬಗ್ಗೆ ಮಾತಾಡ್ತೀರಾ ಸರ್. ಒಂದ್ ನಿಮಿಷ ಸರ್, ಅಲ್ಲ ಈಗ ಚರ್ಚೆ 5 ಮಿನಿಟ್ ಸರ್. ಅವ್ರು ಈಗ ಏನ್ ಮಾಡ್ಬಿಟ್ರು, ನಾವ ತಪ್ಪಗಾರ ನಾವು ಈ ಸದನದಿಂದ ಒಂದು ಮೆಸೇಜ್ ಹೋಗ್ಬೇಕಾದ್ರೆ ಒಂದು 5 ಮಿನಿಟ್ 10 ಮಿನಿಟ್ ಮಾತಾಡ್ತೇನೆ ಸರ್. ಅದನ್ನ ನಾನು ಹೇಳಿದ ಈ ಎನ್ಆರ್ಜಿ ಬಗ್ಗೆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ನನಗೆ ಅವಕಾಶಗಳಿದೆ ಸರ್. ಇವರು ಮಾಡ್ಲಿಕ್ಕೆ ಅವಕಾಶ. ಈಗ ನಿಮ್ಮ ಸಲಹೆ ಏನು, ಸದನವನ್ನು ಚೆನ್ನಾಗಿ ನಡೆಸಬೇಕು, ಏನ್ ಸಲಹೆ ಹೇಳಿ ಸರ್. ಈಗ ನಮ್ಮ ಸಚಿವರ ಬಗ್ಗೆ ಅವ್ರು ಮಾತನಾಡಿದ್ರು ಏನಂತ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಕು, ಇದು ತಪ್ಪು. ಅದನ್ನ ಅವ್ರು ಇದ್ದಾಗ 100 ಮಾಡ್ಯಾರ ಸರ್. ಇಂತಾವು ಒಂದು ಮಾಧ್ಯಮಗಳು ಉಳಿಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕಾಗತ್ತೆ ನಾವು. ಒಂದು ಸರ್, ನಮ್ಮ ರಾಜ್ಯ ಸರ್ಕಾರ ಸಮರ್ಥವಾಗಿ ಇವತ್ತೆಲ್ಲನೂ ಕೂಡ ಆಡ್ ಮೂಲಕ ಕೊಡಕ್ಕಾಗಿದೆ. ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಂತ ಇವತ್ತು ಅಂತಾರ ಹೆಸರು ತೆಗಿತಾರಂದ್ರೆ ಇಂಥವ್ರ ಕಡಿದ ನಾವು ಬುದ್ಧಿ ಹಚ್ಕೊಳಕ್ ಸಾಧ್ಯ ಇದೆಯಾ? ಇವತ್ತು ಅವ್ರ ಭಾಷೆಯನ್ನು ಬಳಸಿದ್ರು, ನಿಮ್ಮ ತೆವಲು ಮಾನ ಮರ್ಯಾದೆ ನಿಮಗೈತೆ ಅಂತ. ಅವ್ರಿಗೇನು ಮಾನ ಮರ್ಯಾದೆ ಇದೆ ಸರ್? ಬಿಜೆಪಿ ಅವ್ರಿಗೇನಿದೆ ಮಾನ ಮರ್ಯಾದೆ? ಆ 2 ಶಬ್ದಗಳನ್ನ ಕಡದಿಂದ ತಗಸ್ಬೇಕು ಅಂತ ಹೇಳಿ ಮೊದಲೇದಾಗಿ ತಾವು ಮನವಿ ಮಾಡ್ತೇವೆ. ಆಮೇಲೆ ಮನ್ರೇಗಾ ವಿರುದ್ಧ ಸರ್ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡೇವಿ ಸರ್. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. ದೆಹಲಿಯಲ್ಲಿ ರೈತರು ಹೋರಾಟ ಹೆಂಗಾಗೈತಿ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡುವವರೆಗೂ ನಾವಂತೂ ಈಗ ಈ ಕಾನೂನನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದೊಂದು ಮಾರಕ. ನಾವು ಯಾವ ಗ್ರಾಮಗಳ ಡೆವಲಪ್ ಆಗಲ್ಲ, ಅದಕ್ಕೆ ಹೋರಾಟ ಮಾಡತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ. ನಮ್ಮ CLP ಸಭೆಯಲ್ಲಿ ಒಂದ್ ನಿಮಿಷ ಸರ್, ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ? CLP ಚರ್ಚೆ ಆಗಿದೆ, ಹೇಳಿ ಎಂತ ನೀವು ನಾವೆಲ್ಲರೂ ಹೋರಾಟ ಮಾಡಕ್ ಹೇಳಿ. ಒಂದು ಅವ್ರು ಏನ್ ಹೇಳಿದ್ರಲ್ಲ ಸರ್, ನೀವು ಯಾರು ದುರುಪಯೋಗ ಮಾಡಿದ್ರೆ ಈ ದುರುಪಯೋಗ ಮಾಡಿ. ಆರೋಗ್ಯ ಇಲಾಖೆಯಿಂದ ಇವತ್ತೇನವರು ಯಡಿಯೂರಪ್ಪ ಸಾಹೇಬ್ರ ಹೆಸರು ಹಾಕಿ ಮೋದಿ ಅವ್ರ ಫೋಟೋ ಹಾಕಿ ಕೊಟ್ರಲ್ಲ, ಅದು ರಾಜ್ಯ ಸರ್ಕಾರ ತೆರಿಗೆ ಅಲ್ಲ. ಈಗ ಏನ್ ಮಾಡ್ತೀರಿ? ಈಗ ನೀವು ಅದಕ್ಕೆ ವ್ಯಾಕ್ಸಿನ್ ತಗೊಂಡ್ರೇನೋ ಬಿಟ್ರಿ ಅಂತ ಕೇಳಿದ್ರೆ ಓಕೆ. ಅದಕ್ಕೆ ಸರ್ ಗ್ರಾಮ ಪಂಚಾಯತಿ ಉಳಿಬೇಕು, ಮನ್ರೇಗಾ ಮರುಸ್ಥಾಪನೆ ಆಗ್ಬೇಕು. ಅದಕ್ಕೆ ನಾ ಪ್ರಿಯಾಂಕಾ ಖರ್ಗೆ ಸಾರ್ಗೆ ಹೇಳ್ತೀನಿ, ಸರ್ಕಾರದ ಯಾರ್ಡ್ನಿಂದಲೇ ಕೊಡಿ. ಅದು ಡೆಲ್ಲಿ ಪೇಪರ್ ನಲ್ಲಿ ಕೂಡ ಬರಲಿ, ಚರ್ಚೆ ಆಗ್ಲಿ, ಅದು ಡಿಬೇಟ್ ಆಗ್ಲಿ. ಬಿಜೆಪಿ ಸರ್ಕಾರ ಒಪ್ತಾ ಇಲ್ಲ ಸರ್ ಇದನ್ನ. ಮಹಾರಾಷ್ಟ್ರ ಸರ್ಕಾರ ಹೊಸ ವಿಚಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.